ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಆಡಳಿತ ಪಕ್ಷ ತನ್ನ ಬಲವನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಅಂತರದಿಂದ ಗೆಲುವು ದಾಖಲಿಸಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಕಠಿಣ ಪೈಪೋಟಿ ಎದುರಿಸಬೇಕಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ 69,578 ಮತಗಳನ್ನ ಪಡೆದುಕೊಂಡ್ರೆ ಬಿಜೆಪಿಯ ಶ್ರೀನಿವಾಸ ದಾಸ್ ಕರಿಯಪ್ಪ 63,870 ಮತಗಳನ್ನ ಪಡೆದಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಬ್ಬರ ನಡುವೆ ಕೇವಲ 5,808 ಮತಗಳ ಅಂತರವೇ ಇದ್ದು ಇದು ಕ್ಷೇತ್ರದ ತೀವ್ರ ಸ್ಪರ್ಧೆಯನ್ನ ತೋರಿಸುತ್ತದೆ. ಈ ನಡುವೆ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 18,975 ಮತಗಳನ್ನ ಪಡೆದಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇದಲ್ಲದೆ ಹಲವು ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಕಣಕ್ಕಿಳಿದಿದ್ದು ಮತಗಳ ವಿಭಜನೆ ಸ್ಪಷ್ಟವಾಗಿ ಗೋಚರಿಸಿದೆ. 2023ರ ವಿಧಾನಸಭಾ ಚುನಾವಣೆಯೊಂದಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಕುಸಿತ ಕಂಡು ಬಂದಿದೆ. ಆಗ ಶಾಮನೂರು ಶಿವಶಂಕರಪ್ಪ ಸುಮಾರು 27,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದರು. ಆದ್ರೆ ಈಗ ಆ ಅಂತರವು ಬಹಳಷ್ಟು ಕಡಿಮೆಯಾಗಿರೋದು ಗಮನಾರ್ಹ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಉಂಟಾದಂತಹ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ಗೆ ತೊಂದರೆಯನ್ನ ತಂದವು. ಮುಸ್ಲಿಂ ಸಮುದಾಯದ ಅಸಮಾಧಾನ, ಬಂಡಾಯ ಸ್ಪರ್ಧೆ ಹಾಗೂ ಬಹುಕೋನ ಪೈಪೋಟಿ ಎಲ್ಲವೂ ಸೇರಿ ಫಲಿತಾಂಶದ ಮೇಲೆ ಪ್ರಭಾವವನ್ನ ಬೀರಿತು. ಈ ಪರಿಸ್ಥಿತಿಯನ್ನ ಸದುಪಯೋಗ ಪಡಿಸಿಕೊಂಡಂತ ಎಸ್ಡಿಪಿಐ ಮುಸ್ಲಿಂ ಅಸ್ಮಿತೆಯ ವಿಚಾರವನ್ನ ಮುಂದಿಟ್ಟು ಪ್ರಚಾರವನ್ನ ನಡೆಸಿ ಗಮನಾರ್ಹ ಮತಗಳನ್ನ ಸೆಳೆದಿದೆ. ಪಕ್ಷಕ್ಕೆ ಕ್ಷೇತ್ರದಲ್ಲಿ ಬಲವಾದ ನೆಲೆ ಇಲ್ಲದಿದ್ರೂ ಕೂಡ ಸುಮಾರು 18,000ಕ್ಕೂ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕ ತನ್ನ ಹಾಜರಾತಿಯನ್ನ ತೋರಿಸಿದೆ. ಒಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಕಡೆಗೆ ಹರಿದಿದ್ರು ಸುಮಾರು 20,000ರಿಂದ 25,000 ಮತಗಳ ವಿಭಜನೆ ಪಕ್ಷಕ್ಕೆ ಹೊಡೆತ ನೀಡಿದೆ ಎಂಬ ವಿಶ್ಲೇಷಣೆ ಕೇಳಿ ಬರ್ತಿದೆ. ಸಾರಾಂಶವಾಗಿ ನೋಡುವುದಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಗೆಲುವು ಸಾಧಿಸಿದ್ರು ಕಾಂಗ್ರೆಸ್ಗೆ ಇದು ಎಚ್ಚರಿಕೆಯ ಗಂಟೆಯಾಗಿದ್ದು ಒಳಗೊಂದಲ ಮತ್ತು ಮತ ವಿಭಜನೆಯ ಪರಿಣಾಮವನ್ನ ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇದೆ. ಮುಂದಿನ ಚುನಾವಣೆಗಳ ದಿಕ್ಕು ನಿರ್ಧರಿಸಲು ಈ ಫಲಿತಾಂಶ ಮಹತ್ವದ ಸಂದೇಶ ನೀಡಿದೆ.